ಬಳಕೆದಾರರಿಗೆ, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಡಲಾಗಿದೆ. ರಾತ್ರೋರಾತ್ರಿ ಎಲ್ಲರಿಗೂ ಕೂಡ ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲಿ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಿಕೊಳ್ಳಲು ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸಿಕೊಳ್ಳುವಂತಹ ಎಲ್ಲ ವಾಹನ ಸವಾರರಿಗೆ ಇನ್ನು ಮುಂದೆ ಪೆಟ್ರೋಲ್ ಪಂಪ್ಗಳು 6 ಸೇವೆಗಳನ್ನು ಉಚಿತವಾಗಿ ಕಡ್ಡಾಯವಾಗಿ ನೀಡಬೇಕು ಎನ್ನುವುದು ಕಡ್ಡಾಯ. ಯಾವುದೇ ಪೆಟ್ರೋಲ್ ಪಂಪ್ಗಳು ಇನ್ನು ಮುಂದೆ ಗ್ರಾಹಕರಿಗೆ ಹಣ ಕೇಳುವಂತೆ ಇಲ್ಲ. ಯಾವುದೇ ಭಾರತ ಪೆಟ್ರೋಲ್ ಪಂಪ್ ಆಗಿರಲಿ ಅಥವಾ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಆಗಿರಲಿ, ವಿದೇಶದಲ್ಲಿರುವಂತಹ ಎಲ್ಲ ಕಂಪನಿಯ ಪೆಟ್ರೋಲ್ ಪಂಪ್ಗಳಿಗೂ ಈ ಹೊಸ ರೂಲ್ಸ್ ಇದೆ. 2026ರಿಂದ ಜಾರಿಗೆ ಬರಲಿದೆ. ನಿಮ್ಮ ಬಳಿ ಈಗಾಗಲೇ ಸ್ವಂತ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಅಂದ್ರೆ ಬೈಕ್ ಅಥವಾ ಕಾರು, ಟ್ಯಾಕ್ಸಿ ಹಾಗೂ ಗೂಡ್ಸ್ ವಾಹನ ಸೇರಿದಂತೆ ಯಾವುದೇ ಪೆಟ್ರೋಲ್ ಅಥವಾ ಡೀಸೆಲ್ ಮೂಲಕ ಚಲಿಸುವಂತಹ ಸ್ವಂತ ವಾಹನ ಹೊಂದಿರುವಂತಹ ವಾಹನ ಮಾಲೀಕರು ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಇಷ್ಟಕ್ಕೂ ಎಲ್ಲ ವಾಹನ ಮಾಲೀಕರಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ಯಾವುದೇ 6 ವಸ್ತುಗಳು ಉಚಿತವಾಗಿ ಇನ್ನು ಮುಂದೆ ದೊರೆಯುತ್ತವೆ ಎನ್ನುವಂತಹ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋನ ಕೊನೆವರೆಗೂ ನೋಡಿ. ದೇಶದಲ್ಲಿ ಪೆಟ್ರೋಲ್ ಪಂಪ್ಗಳು ಇತ್ತೀಚೆಗೆ ಸಾರ್ವಜನಿಕರಿಗೆ ಪೆಟ್ರೋಲ್ ನೀಡುವಲ್ಲಿ ಸಾಕಷ್ಟು ಮೋಸ, ವಂಚನೆ ಪ್ರಕರಣಗಳು ಆಗಾಗ ಸಾರ್ವಜನಿಕರಿಂದ ಬೆಳಕಿಗೆ ಬರ್ತಾನೆ ಇವೆ. ಹೀಗೆ ಸಾರ್ವಜನಿಕರಿಗೆ ಪೆಟ್ರೋಲ್ ವಿತರಣೆಯಲ್ಲಿ ಗ್ರಾಹಕರು ನೀಡಿದ ಹಣಕ್ಕೆ ತಕ್ಕಂತೆ ಪೆಟ್ರೋಲ್ ವಿತರಣೆ ಮಾಡುವಂತಿಲ್ಲ. ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇನ್ನು ಮುಂದೆ ಈ 6 ವಸ್ತುಗಳು ಇಡೀ ದೇಶದ ಎಲ್ಲಾ ಪೆಟ್ರೋಲ್ ಪಂಪ್ಗಳಲ್ಲಿ ಉಚಿತವಾಗಿ ನೀಡುವುದು ಎಲ್ಲಾ ಪೆಟ್ರೋಲ್ ಪಂಪ್ಗಳಿಗೆ ಕಡ್ಡಾಯವಾಗಿದೆ. ಯಾವುದೇ ಪೆಟ್ರೋಲ್ ಪಂಪ್ಗಳು ಕೂಡ ಇದೇ ಕಾರಣಕ್ಕಾಗಿ ಹಣ ಪಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಹಣ ಪಡೆದುಕೊಂಡ್ರೆ ಅವರ ವಿರುದ್ಧ ದೂರು ದಾಖಲಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿದ್ರೆ ಸಾಕು. ಕೇಂದ್ರ ಸರ್ಕಾರವು ಈ ಬಗ್ಗೆ ಕಟ್ಟುನಿಟ್ಟಿನಿಂದ ನಿಯಮವನ್ನ ಜಾರಿಗೊಳಿಸಿದೆ. ಇನ್ನೇನು 2026ರಿಂದ ಇಡೀ ದೇಶದಾದ್ಯಂತ ಇರುವಂತಹ ಎಲ್ಲ ಬೈಕ್, ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ, ಹೀಗೆ ಸ್ವಂತ ವಾಹನ ಇರುವಂತಹ ಎಲ್ಲ ವಾಹನ ಮಾಲೀಕರಿಂದಲೇ ಎಲ್ಲ ಪೆಟ್ರೋಲ್ ಪಂಪ್ಗಳು ವ್ಯವಹಾರ ಮಾಡ್ತಾ ಇದ್ದು, ವಾಹನ ಸವಾರರ ಹಿತದೃಷ್ಟಿಯಿಂದ ಇನ್ನು ಮುಂದೆ ಈ 6 ವಸ್ತುಗಳನ್ನು ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರ ಎಲ್ಲ ಪೆಟ್ರೋಲ್ ಪಂಪ್ಗಳಿಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದ್ದು, ನೀವು ಕೂಡ ಒಂದು ವೇಳೆ ಪೆಟ್ರೋಲ್ ಪಂಪ್ಗಳಿಗೆ ಪೆಟ್ರೋಲ್ ತುಂಬಿಸಿಕೊಳ್ಳಲು ಹೋದ್ರೆ ಈ ವಿಡಿಯೋವನ್ನ ಅವರಿಗೆ ತೋರಿಸಿ. ಒಂದು ವೇಳೆ ಹಣ ಕೇಳಿದ್ರೆ ನಾವು ಈ ವಿಡಿಯೋದಲ್ಲಿ ಕೇಳುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡ್ತೇವೆ. ಕಂಪ್ಲೇಂಟ್ ಮಾಡಿ ನಿಮ್ಮ ದೂರಿಗೆ ಪ್ರತ್ಯುತ್ತರ ಹಾಗೂ ಅವರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಪೆಟ್ರೋಲ್ ಪಂಪ್ ನವರು ಗ್ರಾಹಕರಿಗೆ ಪೆಟ್ರೋಲ್ ವಿತರಣೆಯಲ್ಲಿ ಮಾಡ್ತಾ ಇರುವಂತಹ ಮೋಸ, ವಂಚನೆಗಳನ್ನ ಗಮನಿಸಿದ ಕೇಂದ್ರ ಸರ್ಕಾರ ಮತ್ತಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಪ್ರತಿಯೊಬ್ಬ ವಾಹನ ಮಾಲೀಕರಿಗೆ 2026ರಿಂದಾನೇ ಈ 6 ವಸ್ತುಗಳನ್ನು ಉಚಿತವಾಗಿ ನೀಡೋದ್ರಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಈ 6 ಉಚಿತ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವುದು ಕಡ್ಡಾಯ. ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಹೇಳುವಂತಹ 6 ಉಚಿತ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಒದಗಿಸಬೇಕಾಗುತ್ತೆ. ವಾಹನ ಟೈರ್ಗಳಿಗೆ ಉಚಿತ ಗಾಳಿ ಸೌಲಭ್ಯ, ಪೆಟ್ರೋಲ್ ಬಂಕ್ ಆವರಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಗ್ರಾಹಕರು ಮತ್ತು ಸಿಬ್ಬಂದಿ ಇಬ್ಬರಿಗೂ ಶೌಚಾಲಯ ವ್ಯವಸ್ಥೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ಗಳು, ಗ್ರಾಹಕರು ನಿಖರವಾದ ಇಂಧನವನ್ನು ಪಡೆಯುವಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಹಕರಿಸುವುದು ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ನ ಗುಣಮಟ್ಟದ ಕುರಿತು ಗ್ರಾಹಕರಿಗೆ ಮಾಹಿತಿಯನ್ನ ಒದಗಿಸುವುದು, ಪೆಟ್ರೋಲ್ ಬಂಕ್ಗಳಲ್ಲಿ ಆವರಣಗಳಲ್ಲಿ ತುರ್ತು ಸಂಪರ್ಕ ಸಂಖ್ಯೆಗಳನ್ನು ಗ್ರಾಹಕರಿಗೆ ಕಾಣುವಂತೆ ಸ್ಪಷ್ಟವಾಗಿ ಪ್ರದರ್ಶನ ಮಾಡುವುದು, ಪೆಟ್ರೋಲ್ ಬಂಕ್ಗಳಲ್ಲಿ ಸದರಿ ಮೂಲ ಸೌಕರ್ಯಗಳ ಕೊರತೆ ಕಂಡುಬಂದಲ್ಲಿ ಗ್ರಾಹಕರ ಕೆಳಕಂಡ ಅಧಿಕಾರಿಗಳಿಗೆ ಗ್ರಾಹಕರು ನಾವು ಹೇಳುವಂತಹ ಅಧಿಕಾರಿಗಳಿಗೆ ದೂರು ನೀಡಿದ್ರೆ ಸಾಕು. ಆ ದೂರವಾಣಿ ಸಂಖ್ಯೆಗಳು ಇಲ್ಲಿದೆ ನೋಡಿ. ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ಗಳಲ್ಲಿ ಲಭ್ಯವಿರುತ್ತೆ ಈ ಸಂಖ್ಯೆಗಳು: ಸೇಲ್ಸ್ ಆಫೀಸರ್, ಇಂಡಿಯನ್ ಆಯಿಲ್ ಕಾರ್ಪೊರೇಟ್ ಲಿಮಿಟೆಡ್, ಹಾಸನ್ 7022945432, ಸೇಲ್ಸ್ ಆಫೀಸರ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಾಸನ್ 7033096059, ಸೇಲ್ಸ್ ಆಫೀಸರ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಾಸನ 918868923777. ದೂರವಾಣಿ ಸಂಖ್ಯೆಗೆ ದೂರು ನೀಡಲು ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಯಾವೆಲ್ಲ ಹೊಸ ಯೋಜನೆಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿ ಒಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ ಮಾತೆ.